ಸಿನಿಮಾ ಅಂತ ತಗೊಂಡ್ರೆ ಹೀರೋಗೆ ಹೀರೋಯಿನ್ಗೆಲ್ಲ ಟೈಟಲ್ಸ್ ಇರುತ್ತೆ ಅವ್ರನ್ನ ಗುರುತಿಸೋದಕ್ಕೆ, ವಿಲನ್ಸ್ಗೆ ಇರಲ್ಲ ಸರ್, ಆಲ್ಮೋಸ್ಟ್ ಇರೋದಿಲ್ಲ. ಯಾವತ್ತಾದ್ರೂ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಮಗೂ ಇರಬೇಕಾಗಿತ್ತು ಅಂತ ಏನಾದ್ರು ಅನಿಸಿದೆ? ಇದು ನನ್ನ ಪರ್ಸನಲ್ ಕ್ವೆಶನ್. ಏನು ಇರುತ್ತೆ, ಕೋಟೆ ಪ್ರಭಾಕರ್ ಅನ್ನೋದೇ ಸಾಕಲ್ವಾ? ಅಷ್ಟೇ. ಅಯ್ಯೋ, ಮತ್ತೆ ಇವಾಗ ಎಲ್ಲ ಯಾವ ಸಿನಿಮಾಲ್ ಮಾಡಿರೋ ಕ್ಯಾರೆಕ್ಟರ್ಗಳ ಹೆಸರಲ್ಲೇ ಮಾಡ್ತೀವಿ, ಆಯ್ತಾ? ಈಗ ನಾನು ಹೇಳಿದ 200 ಸಿನಿಮಾ 210 ಹೆಸರುಗಳು ಇರ್ತವೆ. ಆದರೂ ಇವಾಗ ನಮಗೆ ದೀನಾ ಅಂತಾನೆ ಕರೆಯೋದು. ಎಷ್ಟೋ ಜನ ಕೋಟೆ ಪ್ರಭಾಕರ್ ಅನ್ನಲ್ಲ, ದೀನಾ ಅಂತಾನೆ ಕರೆಯೋದು. ಯಾವತ್ತು ಫಸ್ಟ್ ಪಿಕ್ಚರ್ ಏನು ಅಪ್ರೋಚ್ ಇದೆಯೋ ಅದೇ. ಈಗಲೂ ದೀನಾ ರೋಡಲ್ಲಿ ಸಿಕ್ಕೋ ಸಡನ್ ದೀನಾ 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 ಅಂತಾರೆ. ಈಗ ಇಷ್ಟು ಸಿನಿಮಾಗಳು ಮಾಡೋದು ಇವಾಗ ಸ್ವಲ್ಪ ಕೋಟೆ ಪ್ರಭಾಕರ್ ಅಂತಾರೆ, ಅದಕ್ಕೆ ದೀನಾ ಅಂತಾನೆ ಕರೆಯೋದು. ನಮ್ಗೆ ಇದು ಹೆಸರುಗಳು ಬೇಡ, ಇರೋ ಹೆಸರುಗಳು ಉಳಿಸ್ಕೊಂಡ್ರೆ ಸಾಕು. ಓಕೆ, ಏನೇ ನಾವು ಸಾಧನೆ ಮಾಡಿದ್ರು ಫ್ಯಾಮಿಲಿ ಸಪೋರ್ಟ್ ಬೇಕು ಸರ್. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗೆ? 100% ಆರಾಮಾಗಿದ್ವಿ, ಅದರಲ್ಲಿ ಏನಿಲ್ಲ. ಓಕೆ, ಇನ್ನು ಕೊನೆಯದಾಗಿ ಸರ್, ನೀವು ಆ್ಯಕ್ಟ್ ಮಾಡಿರೋ ಕೆಲವೊಂದಷ್ಟು ನಟರ ಹೆಸರು ಹೇಳ್ಕೊಂಡ್ಬರ್ತೀನಿ, ಒಂದು ಪದದಲ್ಲಿ ನೀವು ಅವ್ರ ಬಗ್ಗೆ ವಿವರಿಸ್ತಾ ಹೋಗಬೇಕು. ಫಸ್ಟ್ ಅಣ್ಣವರು. ದೇವರು. ಓಕೆ, ಶಿವರಾಜ್ ಕುಮಾರ್ ಸರ್. ಶಿವರಾಜ್ ಕುಮಾರು ನಮ್ಮ ಫ್ಯೂಚರ್ ದೇವರು. ಅಪ್ಪು ಸರ್. ಅಪ್ಪು ಸರ್ ಅವ್ರ ಬಗ್ಗೆ ಏನು ಹೇಳೋಣ, ಅವ್ರ ಬಗ್ಗೆ ಹೇಳಿದ್ರೆ ಏನೇನೋ ದೊಡ್ಡ ಇದಾಗುತ್ತೆ. ಯಾಕಂದರೆ ಅವರು ನನ್ನ ಸಿನಿಮಾ ನನ್ನ ಮದುವೆಗೂ ಬಂದಿದ್ರು ಅವರು. ಅಪ್ಪು ಅವರು ಸಿಕ್ಕಿದಾಗೆಲ್ಲನೂ ಅದೇ, ಅವರು ಸಾಯೋ ಒಂದು ವಾರ ಹಿಂದೆ ಸಿಕ್ಕಿದ್ರು ನಂಗೆ. ಅವರು ಸಿಕ್ಕಿದ್ರು, ಯಾವುದೊಂದು ಸಿನಿಮಾ ಕ್ಲಾಪಿಗೆ ಬಂದಿದ್ರು. ಏನು ಗುರುಗಳೇ ನಮ್ಮ ಸಿನಿಮಾಲಿ ಮಾಡಲ್ವ ನೀವು? ಅವ್ರ ಜೊತೆ ಮಾಡಿದ್ದೆ, ಮೌರ್ಯ ಮಾಡಿದ್ದೆ. ಅದು ಅವ್ರ ಬಗ್ಗೆ ಅದೇ ಹೇಳಿದ್ನಲ್ಲ, ಮನೇಲಿ ಒಂದೊಂದ್ಸರಿ ದೇವ್ರ ಫೋಟೋ ಮಿಸ್ ಆಗಿ ನಾವು ಹೊರಗಡೆ ಹೋದ್ರೂ ಎಲ್ಲ ಕಡೆ ಕಾಣ್ತಾ ಇರ್ತಾರೆ. ಕರೆಕ್ಟ್ ಅಂತ ದೇವರು ಅಪ್ಪು ಅವರು. ಸುದೀಪ್ ಸರ್. ಸುದೀಪ್ ಸರ್ ಅವಾಗ ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವಾಗೆಲ್ಲ ನಮ್ಗೆ ಮೊದಲೇ ಹೆಂಗಿದ್ರು ಈಗಲೂ ಹಾಗೆ ಇದ್ದಾರೆ. ಸುದೀಪ್ ಸರ್ ಅವಾಗ ಹುಚ್ಚ ಫಸ್ಟ್ ಟೈಮ್ ನಾನು ಹುಚ್ಚ ಮಾಡುವಾಗ ಅವಾಗೆಲ್ಲ ನಾನು ಶೂಟಿಂಗಲ್ಲೂ ಹೇಳ್ತಾ ಇದ್ದೆ ಮೊನ್ನೆ. ಅವಾಗೆಲ್ಲ ನಮ್ಗೆ ಏನೋ ಒಂದು ಮಾಡಿದ್ರೆ ನನ್ನ ಕೇಳೋರು, ಕೊಟ್ಟವ್ರೆ ಹೆಂಗೆ ಓಕೆನಾ ಹಂಗೆ ಹಿಂಗೆ. ಈಗಲೂ ಅದೇ. ಈಗ ಮೊನ್ನೆ ನಾವು ಲಾಸ್ಟು ಸರ್ಜಾ ಕಬ್ಜಾ ಮಾಡೋವಾಗಲೂ ಅಷ್ಟೇ ಅದೇ. ಇದು ಫಸ್ಟ್ ನಮ್ಮನ್ನು ಬಂದು ಕೇಳ್ತಾರೆ ಅವರು, ಏನ್ರಿ ಕೋಟೆ ಅವ್ರದ್ದು ಯಾವ್ದು ಕ್ಯಾರೆಕ್ಟರ್? ಅವ್ರು ಬಂದು ಸ್ಪಾಟಿಗೆ ಬಂದ್ರು ಫಸ್ಟ್ ಅವರು ಕೋಟೆ ಯಾವ್ದು ಕ್ಯಾರೆಕ್ಟರು ಅಂತಾರೆ. ಅದೇ ಪ್ರೀತಿ, ಅದೇ ವಿಶ್ವಾಸ. ದರ್ಶನ್ ಸರ್ ಬಿಟ್ಟು ಎಕ್ಸ್ಟ್ರಾರ್ಡಿನರಿ. ನಮ್ಮಿದೆ ಅಲ್ವಾ, ಅವರು ನಮ್ಮ ಡಿಪಾರ್ಟ್ಮೆಂಟೇ, ಆ ಸ್ಕೂಲ್ ಡಿಪಾರ್ಟ್ಮೆಂಟೇ ಅಲ್ವಾ ಅವ್ರದ್ದು. ಅವಾಗಿಂದನೂ ಅಷ್ಟೇ. ಏನು ಗುರುಗಳೇ ಅದೇ, ನಾವು ಯಾವ ರೀತಿ ಇರ್ತೀವಿ ಅದೇ ರೀತಿ ನಮ್ಮ ಹತ್ರ ಎಲ್ಲ ಚೆನ್ನಾಗಿ ಫಸ್ಟ್ ಕ್ಲಾಸ್. ಅಂಬರೀಷ್ ಸರ್ ಅದೇ ಹೇಳಿದ್ನಲ್ಲ, ನಾನು ಫಸ್ಟ್ ಪ್ರಾಣನೇ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಎಲ್ಲಿ ಸಿಕ್ಕರು ಅದೇ ಕೇಳೋರು. ಎಲ್ಲಪ್ಪ ಅಂದರೆ ಎಷ್ಟು ಮೆಮೊರಿ ಅಂದರೆ ಅವ್ರಿಗೆ, ನಾವು ಎಲ್ಲೇ ಸಿಕ್ಕಲಿ ನೋಡಿರೋರು ಎಲ್ಲಪ್ಪ ನಮ್ಮ ಪ್ರಾಣ ಕೊಡೋನು ಅನ್ನೋರು. ಆ ರೇಂಜು ಅಂಬರೀಷ್ ಸರ್ ಎಲ್ಲ. ಯಶ್ ಸರ್ ಮೊನ್ನೆ ನಮ್ಮ ಇದು ಮಗಳ ಮದುವೆಗೆ ಕಾರ್ಡ್ ಕೊಡೋಕೆ ಹೋಗಿದ್ದೆ. ಕಾರ್ಡ್ ಕೊಡೋಕೆ ಹೋದಾಗಲೂ ಅದೇ ಹಳೆಯ ವಿಷಯಗಳೇ ಮಾತಾಡ್ತಾ ಇದ್ವಿ. ಆ ಕಡೆ ಗೋಕುಲಲ್ಲೆಲ್ಲ ಸಿನಿಮಾ ಮಾಡಿದ್ವಲ್ಲ, ಅವಾಗ ಹಳೆಯ ನೆನಪುಗಳು ಇದು. ಬಟ್ ಅದೇ ನಾವು ಯಾವ ಎಲ್ಲಿ ಸಿಕ್ಕೋದು ಯಾವ ಸಿನಿಮಾ ಮಾಡ್ತಾಯಿದ್ರೆ ಏನು ಆ ಪ್ರೀತಿಯಿಂದನೇ ಇದ್ವಿ. ಮೇಡಮ್ ಅವ್ರ ಬ್ಯಾನರಲ್ಲಿ ಒಂಥರ ನಾವೆಲ್ಲ ದತ್ಪುತ್ರ ಅವಾಗ ರಾಮು ಸರ್ ಬ್ಯಾನರಲ್ಲೆಲ್ಲ ಅವರೆಲ್ಲ. ಕೊನೆಯದಾಗಿ ಸರ್, ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ರೆ, ಸಾರಿ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಇದೊಂದು ವೇದಿಕೆ ಅಂತ ನೀವು ಕನ್ಸಿಡರ್ ಮಾಡೋದಾದ್ರೆ ಹೇಳಿ ಸರ್. ಥ್ಯಾಂಕ್ಸ್ ಅಂತ ಹೇಳ್ಬೇಕಂದ್ರೆ ಉಪೇಂದ್ರ ಅವ್ರಿಗೆ ಹೇಳಬೇಕು. ಯಾಕಂದರೆ ನಾನು ಈ ಮಟ್ಟಿಗೆ ಬೆಳಿಬೇಕು ಅಂದರೆ ಅವರೇ ಕಾರಣ. ಯಾಕಂದ್ರೆ ಅವ್ರು ಇಲ್ದಿರ ನಾನು ಇವತ್ತು ಇಷ್ಟು ಸಿನಿಮಾ ಮಾಡೋ ಚಾನ್ಸೇ ಇರಲಿಲ್ಲ. ಯಾಕಂದರೆ ಸೊ ಆ್ಯಸ್ ಎ ವೆಲ್ವಿಷರು, ಫ್ರೆಂಡು, ಗಾಡ್ ಫಾದರು ಎಲ್ಲ ಉಪೇಂದ್ರನೇ. ಯಾಕಂದರೆ ಅವ್ರು ಫಸ್ಟ್ ಬಿಗಿನಿಂಗೇ ಅಲ್ವಾ. ಇವಾಗಲೂ ಅವರು ಅದು ಬಿಟ್ಟು ಸುಮಾರು ಜನ ಹೌದು ಅದಾಗಿದ್ದ ತಕ್ಷಣ ಸಿನಿಮಾ ಮಾಡಿದೆ ಅವ್ರದ್ದು. ಅದಾದಮೇಲೆ ಸುಮಾರು ಅವ್ರು ಹೀರೋ ಆಗಿ ಮಾಡಿರೋ ಸಿನಿಮಾಗಳೆಲ್ಲ ಮಾಡ್ಕೊಂಬಂದೆ. ಅವರೆಲ್ಲ ಈಗಲೂ ನಮಗೆ ಒಳ್ಳೇದು ಬಯಸೋರು. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಸೆಲೆಬ್ರಿಟಿ ಟಾಕ್ಸಲ್ಲಿ ತುಂಬ ಮೋಸ್ಟ್ ರಿಕ್ವೆಸ್ಟೆಡ್ ಸೆಲೆಬ್ರಿಟಿ ನೀವು. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ.